ನಮ್ ಜೊತೆ ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರು ಇರೋದು. ಸರ್, ಇವತ್ತು ಮೀಟಿಂಗ್ ಆಯ್ತು, ನಿತಿನ್ ಬಿಜೆಪಿ ಏನೆಲ್ಲ ವಿಚಾರಗಳು ಚರ್ಚೆ ಆಯ್ತು? ನೋಡಿ, ಇವತ್ತು 5 ರಾಜ್ಯಗಳ ಚುನಾವಣೆಗಳ ನಂತರ ಕರ್ನಾಟಕಕ್ಕೆ ಮೊದಲನೇ ಬಾರಿಗೆ ಅವ್ರು ಏನ್ ಬಂದಿದ್ದಾರೆ, ಖಂಡಿತವಾಗ್ಲೂ ಕೂಡ ಬರುವಂತ ದಿನಗಳಲ್ಲಿ ಇತಿಹಾಸ ಸೃಷ್ಟಿ ಮಾಡುವಂತ ಮಟ್ಟಕ್ಕೆ ಭಾರತೀಯ ಜನತಾ ಪಕ್ಷ ಒಂದು ದೊಡ್ಡ ಮಟ್ಟದಲ್ಲಿ ನಾವು ಗೆಲ್ಲಬೇಕು ಅನ್ನೋಂತ ಒಂದು ವಿಚಾರದಲ್ಲಿ ಸಂಘಟನಾತ್ಮಕವಾಗಿ ಬೂತ್ ಮಟ್ಟದಿಂದ ರಾಜ್ಯ ಮಟ್ಟದವರೆಗೆ ಹೋರಾಟಗಳು, FIR ಎಲ್ಲಾ ವಿಚಾರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ಅವರು ನಿರ್ದೇಶನವನ್ನು ಕೊಟ್ಟಿರುವಂತದ್ದು. ಸರ್, SIR ಬಗ್ಗೆ ಕಾಂಗ್ರೆಸ್ ವಿರೋಧ ಮಾಡ್ತಿದೆ, ಇದ್ರ ಬಗ್ಗೆ ಏನಾದ್ರು ಚರ್ಚೆ ಆಯ್ತು? ನೋಡಿ, FIR ಬಗ್ಗೆ ಕಾಂಗ್ರೆಸ್ ಮಾಧ್ಯಮಗಳಲ್ಲಿ ವಿರೋಧ ಮಾಡುತ್ತೆ, ಆದ್ರೆ ಗ್ರೌಂಡ್ ಲೆವೆಲ್ ಅಲ್ಲಿ ಅವರು ತುಂಬಾ ಆಕ್ಟಿವ್ ಆಗಿ ಕೆಲಸ ಮಾಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರು ಹೇಳೋ ಮಾತುಗಳಿಗೆ ಯಾರು ಕೂಡ ಪ್ರಾಮುಖ್ಯತೆ ಕೂಡ ಅವಶ್ಯಕತೆ ಇಲ್ಲ. JDS ಮತ್ತು ಬಿಜೆಪಿ ಮೈತ್ರಿ ಈಗ ಯಾವ ರೀತಿ ಹೋಗ್ಬೇಕು ಅಂತ ಏನಾದ್ರು ಸಂದೇಶವನ್ನ ಏನಾದ್ರು? ನೋಡಿ, ಇವತ್ತು ಭಾರತೀಯ ಜನತಾ ಪಕ್ಷದ ಸಂಘಟನೆ ಬಗ್ಗೆ ಮಾತ್ರ ಇವತ್ತು ನಿತಿನ್ ನವೀನ್ ಅವರು ತುಂಬಾ ಸ್ಪಷ್ಟವಾದಂತ ನಿರ್ದೇಶನಗಳನ್ನು ಕೊಟ್ಟಿರುವಂತದ್ದು. 2028 ಚುನಾವಣೆ ಯಾವ ರೀತಿ ತಯಾರಿ ನಡೆಸ್ತಿದ್ದಾರೆ? ಸೊ ಇವತ್ತು ನಾನು ಹೇಳಿದ್ದಲ್ಲ ಆಗ್ಲಿ, ಬೂತ್ ಮಟ್ಟದಿಂದ ಇವತ್ತು ರಾಜ್ಯ ಮಟ್ಟದವರೆಗೆ ಪಾರ್ಟಿ ಸಂಘಟನೆಯನ್ನ ಯಾವ ರೀತಿ ನಾವು ಮಾಡಬೇಕು ಅನ್ನೋಂಥದ್ದನ್ನ ಅವರು ಬಹಳ ಅಚ್ಚುಕಟ್ಟಾಗಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಇಷ್ಟು ಶಾಸಕರಾದಂತಹ ಜನಾರ್ದನ್ ರೆಡ್ಡಿ ಅವರ ಮಾತು. ಕ್ಯಾಮ್ರಾ ರಾಜು ಜೊತೆ KS ಮಾರ್ತಿನೇಕ, ಫ್ರೀಡಂ ಟಿವಿ, ಬೆಂಗಳೂರು.